ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನು ನಾವಿಲ್ಲಿ ಹೊರಟಿರೋದು ಕಾರಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಲ್ವಾ. ನಾವು ಹೊರಟಿರೋದು ಉಸ್ಕೂರು ಜಾತ್ರೆಗೆ, ಉಸ್ಕೂರು ಹೊಸ್ದಡ್ಗೆ ಮಾಡೋದಕ್ಕೆ. ಅಲ್ಲಿ ಹೋಗಿ ಅಲ್ಲೇ ಪೂಜೆ ಮಾಡಿ ವರ್ಷನೂ ನಮ್ಮ ಅತ್ತೆ ಅವ್ರ ಫ್ಯಾಮಿಲಿಯವರು ಮಾಡ್ತಾರೆ. ಸೊ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿ ದೇವ್ರ ಹೆಸರು ಬಂದು ಮದ್ದೂರಮ್ಮ ಅಂತ, ಆ ದೇವರಿಗೆ ನಾನ್ ವೆಜ್ ಏನೋ ಕೋಳಿ ಕಟ್ ಮಾಡ್ತಾರಲ್ವ, ಅದನ್ನು ಮಾಡಿಬಿಟ್ಟು ಆಮೇಲೆ ಅಲ್ಲೇ ಅಡುಗೆ ಮಾಡಿ ತಿಂದು ಬಂದ್ವಿ. ಸೊ ಇವಾಗ ಮಾಡ್ತಾ ಇರೋದೆಲ್ಲನೂ ಅಲ್ಲೇ ನೀಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ಮರದ ಕೆಳಗಡೆ ಫಸ್ಟು ಒಂದು ಕಲ್ಲಿಟ್ಬಿಟ್ಟು ಪೂಜೆ ಮಾಡ್ತೀವಿ. ಪೂಜೆ ಮಾಡಿ ಎಲ್ಲರಿಗೂ ಮಂಗಳಾರತಿ ಕೊಡ್ತಾಯಿದ್ದಾರೆ. ಮಂಗಳಾರತಿ ತಗೊಂಡು ಅದಾದಮೇಲೆ ಜಾತ್ರೆಗೆ ಹೋಗೋಣ ಅಂತೇಳಿ ಮಾತಾಡ್ಕೊಂಡಿದ್ವಿ. ಸರಿ ಅಡುಗೆ ಎಲ್ಲ ಆಗಿಬಿಡ್ಲಿ ಅಂತ ಹೇಳಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ. ಮಟನ್ 8 kg, ಆಮೇಲೆ ಚಿಕನ್ನು 15 kg ಏನೋ ತಂದಿದ್ರು. ಎಲ್ಲರೂ ಊಟಕ್ಕೆ ಅಲ್ಲೇ ಬರ್ತಾರೆ ಅಂತ ಹೇಳಿದ್ರು. ಒಂದು ಸ್ವಲ್ಪ ಜನಕ್ಕೆ ಮಾತ್ರ ಹೇಳಿದ್ವಿ, ಬಂದಿದ್ದಾದಮೇಲೆ ಎಲ್ಲರೂ ತಿಂದ್ವಿ. ಈಗ ಪೂಜೆ ಮಾಡ್ತಾ ಇರೋದು. ಫಸ್ಟು ಪೂಜೆ ಮಾಡಿದ್ದಾದಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಈ ಥರ ವಾತಾವರಣದಲ್ಲೇ ಊಟ ಮಾಡೋದು ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ನಮಗೂ ಅಷ್ಟೇ. ಈಗ ನೋಡಿ ಕೋಳಿನ ಕಟ್ ಮಾಡ್ತಾ ಇದ್ದಾರೆ. ಆ ಕಡೆ ಈ ಕಡೆ ಎಲೆ ತೆಗೆದು ಕಟ್ ಮಾಡ್ತಾರೆ. ಸೊ ಇದು ಆಗ್ಲಿಂದ ಮಾಡ್ಕೊಂಡು ಬಂದಿರೋ ಪದ್ಧತಿ ಅಂತೆ, ಅದಂತೂ ಗೊತ್ತಿಲ್ಲ ನನಗೆ. ಸೊ ಅವ್ರು ಮಾಡ್ಕೊಂಬಂದಿರೋದನ್ನ ಇವರು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ನಮ್ಮ ಅತ್ತೆಯವ್ರ ಫ್ಯಾಮಿಲಿಯವರು. ಅಲ್ಲಿ ಕೋಳಿ ಹಿಡ್ಕೊಂಡಿದ್ದಾರಲ್ವ ಅವ್ರು ನಮ್ಮ ಅತ್ತೆಯವ್ರ ಅನ್ನ. ಎಲ್ಲ ಮಸಾಲೆನ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಹೋದ್ವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು, ಮತ್ತು ಎಲ್ಲ ತೆಂಗಿನಕಾಯಿ ಪೇಸ್ಟು, ಎಲ್ಲ ಚಿಕನ್ಗೆ ಮಟನ್ಗೆ ಏನೇನು ಬೇಕು ಅಂತ ಹೇಳಿ ಅದೆಲ್ಲ ಕಟ್ ಮಾಡಿ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಅಲ್ಲಿ ಹೋಗಿದ್ದು. ಸೊ ಕುಕ್ಕರಲ್ಲಿ ಮಟನ್ ಇಟ್ಟಿದ್ದಾರೆ ನಮ್ಮ ಅತ್ತೆ. ಮಟನ್ನು ಚಿಕನ್ನು ಎಲ್ಲ ಮಾಡಿದ್ದಾಯಿತು. ಎಲ್ಲರಿಗೂ ಹಾಕ್ಕೊಟ್ಟು ತಿಂತಾಯಿದ್ದೀವಿ ನಾವು ಕೂಡ. ಈ ಥರ ಹೊಸ್ದಡ್ಗೆಲ್ಲ ಬಂದರೆ ಎಲ್ಲರೂ ಸೇರಿಕೊಂಡು ಮಾಡ್ತಾರೆ. ಸೊ ಒಬ್ಬೊಬ್ಬರು ಡ್ರಿಂಕ್ಸ್ ಮಾಡೋರು ಡ್ರಿಂಕ್ಸ್ ಮಾಡ್ಕೊಳ್ತಾರೆ. ಆ ಕಡೆ ಅಪ್ಪ ಫ್ರೆಂಡ್ಸು ಎಲ್ಲರೂ ಬಂದಿದ್ದರು, ಅವರು ಕೂಡ ಆ ಕಡೆ ತಿಂತಾಯಿದ್ದಾರೆ, ನಾವು ಈ ಕಡೆ ತಿಂತಾಯಿದ್ದೀವಿ. ಅದೆಲ್ಲ ಆದಮೇಲೆ ಜಾತ್ರೆಗೆ ಹೋದ್ವಿ. ಜಾತ್ರೆಯಲ್ಲಿ ಈ ಸತಿ ಕೂಡ ಒಂದು ತೇರು ಬಿದ್ದು ಹೋಗಿದೆ. ಸೊ ಏನಕ್ಕೆ ಪ್ರತಿ ವರ್ಷ ಈ ಥರ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಗಾಳಿ ವಾತಾವರಣ ಬಂದಿರೋದ್ರಿಂದ ಆ ಥರ ಆಗಿದೆ ಅಂತ ಹೇಳ್ತಾರೆ. ಬೇಜಾರಾಗುತ್ತೆ ವರ್ಷನೂ ಇದೇ ರೀತಿ ಆದರೆ. ಉಸ್ಕೂರು ಜಾತ್ರೆ ತಲಾಂತರದಿಂದ ಬಂದಿರೋದಿದು. ಅಷ್ಟು ಒಂದು ದೊಡ್ಡ ಜಾತ್ರೆಯಲ್ಲಿ ಈ ಥರ ನಡೆದ್ರೆ ಅದೊಂದು ನ್ಯೂಸೇ ಆಗೋಗ್ಬಿಡುತ್ತೆ. ಸೊ ಅಲ್ಲಿ ಹೋಗಿ ನೋಡಿದ್ರೆ ಆಟ ಆಡಬೇಕು ಅಂತ ಕೇಳಿದ್ರು ಮಕ್ಕಳು. ಅವ್ರನ್ನ ಕೂರಿಸ್ಕೊಂಡು ಟ್ರೈನಲ್ಲಿ ಹೋಗಿದ್ರೆ ಅಲ್ಲಿ ಕೂಡ ಜಾಸ್ತಿ ಅಮೌಂಟ್ ತಗೊಂಡಿದ್ದಾರೆ. ಮುಂಚೆ ಅಂತೂ ನಮಗೆ ಎಷ್ಟು ಕಡಿಮೆ ಇತ್ತಲ್ವ, ಈಗ ಒಬ್ಬರಿಗೆ 100 rupees ಮಾಡಿದ್ದಾರೆ ಜಸ್ಟ್ ತಿರ್ಗೋದಕ್ಕೆ. ಅಯ್ಯೋ ದೇವರೇ, ಏನು ಮಾಡೋದು. ಸರಿ ಅಂತೇಳಿ ಆಟ ಮಾಡ್ತಾರೆ ಅಂತ ಹೇಳಿ ಕೂಡಿಸಿ ಕರ್ಕೊಂಡೋದ್ವಿ. ಇದೆಲ್ಲ ಆಯಿತು. ಇದೆಲ್ಲ ಆಟ ಆಡಿಕೊಂಡು ಬಂದ್ವಿ ಮತ್ತು ರಿಟನ್ನು. ಮಕ್ಕಳಂತೂ ತುಂಬಾ ಖುಷಿಪಟ್ಟರು. ಏನೇ ಆಗಲಿ ನಾವು ಚಿಕ್ಕ ವಯಸ್ಸು ಇರೋವಾಗ ಇದೇ ರೀತಿ ಆಡಬೇಕು ಅಂತ ನಮಗೂ ಅಂತ ಅನಿಸ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಅವ್ರು ಕೇಳ್ತಾರಂತ ಬೇರೆ ಥಿಂಗ್ಸ್ ಕೊಡಿಸಿ ಹಾಳು ಮಾಡೋದು. ಯಾವಾಗೋ ಒಂದು ಸತಿ ಈ ಥರ ಆಡಿಸಿದ್ರೆ ಓಕೆ, ಯಾವಾಗಲೂ ಇದಕ್ಕೆ ಖರ್ಚು ಮಾಡೋದು ಕಷ್ಟ. ಸೊ ಇದೆಲ್ಲ ಆಗಿ ನೋಡಿಕೊಂಡು ಬಂದ್ವಿ. ಆ ತೇರು ಬಿದ್ದೋಯ್ತು ಅಂತ ಕೇಳಿ ಬೇಜಾರಾಯಿತು ತುಂಬಾ. ಈ ಥರ ಮಾತ್ರ ಆಗಬಾರ್ದಿತ್ತು. ಹೋದ ವರ್ಷ ಕೂಡ ಇದೇ ರೀತಿ ಆಯಿತು, ಈ ವರ್ಷವೂ ಇದೇ ರೀತಿ ಆಯಿತು. ದೊಡ್ಡ ಜಾತ್ರೆಯಲ್ಲಿ ಈ ಥರ ಆದರೆ ತುಂಬಾ ಕಷ್ಟ ಅನಿಸುತ್ತೆ. ಎಲ್ಲರಿಗೂ ಅದೇ ನ್ಯೂಸ್ ಆಗೋಗಿತ್ತು, ಅದೇ ಟ್ರೆಂಡಿಂಗಲ್ಲಿತ್ತು ಉಸ್ಕೂರು ಜಾತ್ರೆ ಬಂದಾಗ. ಸೊ ನೋಡ್ತಾ ಇದ್ದೀರಲ್ವ, ಕೂತ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ಸ್ವಲ್ಪ ಒಂದು 8 ರೌಂಡ್ ಏನೋ ಮಾಡಿಸಿದ್ರು, ಅಷ್ಟಕ್ಕೆ 100 rupees ತಗೊಂಡಿದ್ದಾರೆ. ಅಷ್ಟು ಜನ ಬರ್ತಾಯಿದ್ದಾರೆ. ಇನ್ನು ಜಾತ್ರೆ ದಿನ ಇನ್ನೆಷ್ಟು ಇರ್ಬೋದು ಹೇಳಿ. ನಾವು ಜಾತ್ರೆ ಎಲ್ಲ ಮುಗಿದು ಹೊಸ್ದಡ್ಗೆ ಹೋದಾಗ ಹೋಗಿದ್ದು. ಅದಾದಮೇಲೆ ಇದನ್ನು ನನಗೆ ಆಡಬೇಕು ಅಂತ ಇಷ್ಟ ಇತ್ತು. ಮದುವೆಗಿಂತ ಮುಂಚೆ ಆಡಿದ್ದು. ತುಂಬಾ ಭಯ ಆಯಿತು ಸಿಕ್ಕಾಪಟ್ಟೆ. ಯಾವಾಗ ಆಡಿದ್ದಕ್ಕೂ ಇವಾಗ ಆಡಿರೋದಕ್ಕೂ ಅವಾಗೇನು ಭಯ ಇರ್ತಿದ್ದಿಲ್ಲ, ಎಷ್ಟು ಸತಿ ಹೋಗಿ ಆಡ್ತಾಯಿದ್ವಿ. ಸೊ ಇವಾಗ ಭಯ ಆಯಿತು. ಅದೆಲ್ಲ ಮುಗಿಸ್ಕೊಂಡು ಜಾತ್ರೆ ಎಲ್ಲ ನೋಡಿಕೊಂಡು ಬಂದ್ವಿ.
ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 5 ಆಗೋಗಿತ್ತು. ಸೊ ನೋಡಿದ್ರಲ್ವ ಉಸ್ಕೂರು ಹೊಸ್ದರ್ಗ್ ಹೇಗಿತ್ತು ಅಂತ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.